ಎಲ್ರಿಗೂ ನಮಸ್ಕಾರ. ನಟ ಮತ್ತು ನಿರ್ದೇಶಕರಾದ ಎನ್ ಓಂ ಪ್ರಕಾಶ್ ಅವರು ತುಂಬ ಸಲ ಅವರ ನಾಯಕರಾಗಿ ಆ್ಯಕ್ಟ್ ಮಾಡಿದಂಥ ಸಚ್ಚಿ ಸಿನಿಮಾದ ಬಗ್ಗೆ ತುಂಬ ಸಲ ಹೇಳ್ತಾರೆ. ಅಂದರೆ ಪ್ರೊಡ್ಯೂಸರು ಲಾಸ್ ಆದರೆ ನಿಮ್ಮಿಂದನೇ ಲಾಸ್ ಆಗಬೇಕು. ಸೊ ಅಂದರೆ ಇವ್ರು ಹೇಳಿರ್ತಾರೆ, ಸಿನಿಮಾನ ಮಾಡೋದು ಬೇಡ, ನನ್ನ ಹೆಂಡ್ತಿನೇ 10 ನಿಮಿಷ ನನ್ನ ಮುಖ ನೋಡಲ್ಲ, ನಾನು ಹೇಳಿರೋದಲ್ಲ, ಇದು ಅವರೇ ತುಂಬ ಸಲ ತುಂಬ ವೇದಿಕೆಯಲ್ಲಿ ತುಂಬ ಇಂಟರ್ವ್ಯೂಸ್ಗಳಲ್ಲಿ ಎಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ಅಂಥದ್ರಲ್ಲಿ ದುಡ್ಡು ಕೊಟ್ಟು ಜನ ಬಂದು ನನ್ನ ಸಿನಿಮಾನ ನೋಡ್ತಾರೆ, ನಾನು ಹೀರೋ ಬೇಡ ಅಂತ ಹೇಳಿದೆ. ಬಟ್ ಅವರು ಒಪ್ಕೊಳ್ಳಿಲ್ಲ, ಲಾಸ್ ಆದರೆ ನಿಮ್ಮಿಂದನೇ ಲಾಸ್ ಆಗಬೇಕು ಅಂತ ಹೇಳಿದ್ರು. ಹೀಗಾಗಿ ಸಚ್ಚಿ ಸಿನಿಮಾಗೆ ಅನಿವಾರ್ಯವಾಗಿ ನಾನೇ ಹೀರೋ ಆಗಬೇಕಾಯಿತು ಅಂತ ಆ್ಯಕ್ಟ್ ಮಾಡಿದ್ರು. ಬಟ್ ಆ ಸಿನಿಮಾನು ಹೋಗಲಿಲ್ಲ. ಅಂದರೆ ಡಕೋಟಾ ಎಕ್ಸ್ಪ್ರೆಸ್ ಆದಮೇಲೆ ಮೇ ಬಿ ಅದಾದಮೇಲೆ ಬಂತು ಅನಿಸುತ್ತೆ ಫಸ್ಟ್ ಶುರುವಾಗಿದ್ದು ಸಚ್ಚಿ. ಈ ಸಿನಿಮಾದ ಬಗ್ಗೆ ಮಾತಾಡ್ತಾ ಅವರು ಹೇಳಿದ್ರು ಈ ಸಿನಿಮಾದು. ಆ್ಯಕ್ಚುಲಿ ಈ ಸಿನಿಮಾ ಚೆನ್ನಾಗೇ ಇತ್ತು. ಅಂದರೆ ಓಮ್ ಸಿನಿಮಾದ ಆಲ್ಮೋಸ್ಟ್ ಅದೇ ಥರದೇ ಕತೆ, ರೌಡಿಸಮ್ ಬ್ಯಾಕ್ಗ್ರೌಂಡು ಒಳ್ಳೆ. ಬಹುತೇಕ ಓಮ್ ಸಿನಿಮಾದ ಬ್ಯಾಕ್ ಡ್ರಾಪ್ ಅಂದರೆ ಅದೇ ಕಥೆನೇ, ಸ್ವಲ್ಪ ಅದು ಸ್ಫೂರ್ತಿ ಬಿಡಿ. ಓಮ್ ಸಿನಿಮಾ ದಟ್ ಈಸ್ ಅ ಟ್ರೆಂಡ್ ಸೆಟ್ಟರ್. ಅದೇ ಥರ ಬಂದಂಥ ಅದೇ ಕಥೆ ಆಧಾರಿತ ಸಿನಿಮಾಗಳಲ್ಲಿ ಇದು ಕೂಡ ಒಂದು. ಈ ಸಿನಿಮಾದಲ್ಲಿ ಅಂದರೆ ಸಚ್ಚಿ ಸಿನಿಮಾ ಅಂದರೆ ಸಚ್ಚಿದಾನಂದ ಅವರ ಹೆಸರು. ಯಾಕೆಂದರೆ ಇವಾಗ ಇದರಿಂದ ಅವರು ಹುಚ್ಚ ಸಿನಿಮಾ ಮಾಡಿದ್ರಲ್ಲ, ಹುಚ್ಚ ಸಿನಿಮಾದಲ್ಲೂ ಕೂಡ ನಾಯಕನ ಹೆಸರು ಸಚ್ಚಿ, ಕಿಚ್ಚ, ಸಚ್ಚಿದಾನಂದ ಅಂತಲೇ ಇರುತ್ತೆ. ಅದೇ ಹೆಸರನ್ನ ಇಲ್ಲಿ ಕ್ಯಾರಿ ಮಾಡಿದ್ರು. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ದು, ಅಂದರೆ ನೀವು ಹಾಡುಗಳೆಲ್ಲ ನೋಡಿದ್ರೆ ಹುಚ್ಚ ರೆಫರೆನ್ಸ್ ಇದೆ, ಪಾರ್ಥ ರೆಫರೆನ್ಸ್. ಸೊ ಆಲ್ಮೋಸ್ಟ್ ಅವ್ರು ಸಿಗರೆಟ್ಸ್ ಎತ್ಕೊಂತ ಹೋಗೋದು ಏನೋ ಇದೆ, ಅದು ಗುರುಕಿರಣ್ ಅವರ ಮ್ಯೂಸಿಕ್ಕು. ಏನೋ ಇದೆ, ಏನೋ ಇದೆ. ಆಮೇಲೆ ಹಾಡುಗಳು ತುಂಬ ಚೆನ್ನಾಗಿದೆ. ತಂದೂರಿ ತಿಂದು ಜಾತಿ ಬಿಟ್ಟರು, ಅದು ಹಾಡುಗಳಾಗಿರ್ಬೋದು, ಎಲ್ಲ ಹಾಡುಗಳು. ಆಮೇಲೆ ಇನ್ನೊಂದು ಎಸ್ಪೆಷಲಿ ಹೀರೋಯಿನ್ಗೋಸ್ಕರನೇ ಒಂದು ಹಾಡಿದೆ, ಚಮಕ ಚಮಕ ಚೌರಿನೇ ಸರ, ಈ ಥರ ಹಾಡ್ದು ಏನೋ ಒಂದು ಲೈನ್ ಬರುತ್ತೆ ಈ ಸಿನಿಮಾದಲ್ಲಿ. ಅಂದರೆ ನವ್ಯ ಅವರು ಆ್ಯಕ್ಟ್ ಮಾಡಿದ್ರು. ನವ್ಯ ನಟರಾಜನ್ ಅನ್ಸುತ್ತೆ ಅವರು ಪೂರ್ಣ ಹೆಸರು. ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ರು. ಅಂದರೆ ಅವ್ರಿಗೋಸ್ಕರನೇ ಒಂದು ಸಾಂಗ್ ಬಂತದು. ಹೀಗಾಗಿ ಈ ಸಚ್ಚಿ ಸಿನಿಮಾದ ಬಗ್ಗೆ ನಾನು ಯಾಕೆ ಈ ವಿಚಾರ ತೊಗೊಂಡಂದರೆ, ಈ ಸಿನಿಮಾದ ನಾಯಕಿ ಬಂದು ನವ್ಯ. ಇವರು ದರ್ಶನ್ ಅವ್ರ ಜೊತೆ ಕಿಟ್ಟಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ನಮ್ಮ ಪ್ರೀತಿ ರಾಮು ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು. ತುಂಬ ನಿರೀಕ್ಷೆ ಇತ್ತು ಇವ್ರ ಮೇಲೆ. ಅದಾದಮೇಲೆ ತಂತ್ರ ಅಂತ ಏನೋ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದರು ಅನಿಸುತ್ತೆ. ಸೊ ತಮ್ಮ ಒಂದು ಅದ್ಭುತ ಅಭಿನಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಸ್ಕ್ರೀನ್ ಮೇಲೆ. ತುಂಬ ಚೆನ್ನಾಗಿದ್ದರು. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸಿನಿಮಾಗಳಲ್ಲಿ. ಅವ್ರಿಗೆ ಆದಂಥ ಒಂದು ಹಾಡು ಕೂಡ ಇತ್ತು. ಅದಾದಮೇಲೆ ಅವರು ಯಾವ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಲಿಲ್ಲ. ಅಂದರೆ ಆ ಸಮಯದಲ್ಲೇ ಒಂದು ನಿರೀಕ್ಷೆ ಹುಟ್ಟಿಸಿದ್ರು, ಒಂದು ಭರವಸೆ ನಟಿಯಾಗಿದ್ದರು. ಯಾಕೆಂದರೆ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಓಕೆ, ಇದಿರ್ಬೋದು ಸಚ್ಚಿ ಸಿನಿಮಾ, ಅವರೇ ಹೇಳಿದಂತೆ ಫ್ಲಾಪ್ ಸಿನಿಮಾ ಅಂತಲೇ ಡೈರೆಕ್ಟರ್ ಹೇಳಿಬಿಡ್ತಾರೆ. ಅವರು ಓಂ ಪ್ರಕಾಶ್ ಅವರು ನೇರವಾಗಿ ಮಾತಾಡ್ತಾರೆ, ಇದ್ದಿದ್ದನ್ನು ಇದ್ದಾಗೇ ನೇರವಾಗಿ. ಕಲಾಸಿಪಾಳ್ಯ ಸಿನಿಮಾನ ಕದ್ದು ಮಾಡಿರೋದು ಬೆರ್ಕೆ ಸೊಪ್ಪಿನ ಸಾವಿರ ಅಂತ ನೇರವಾಗಿ ಮಾತಾಡಿದರು. ಸೊ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ನನ್ನ ಸಿನಿಮಾ ಅಟ್ರ್ ಫ್ಲಾಪ್ ಅಂತಲೇ ಇರಲಿ. ಆ ಸಿನಿಮಾದ ನಾಯಕಿಯಾಗಿ ಆ್ಯಕ್ಟ್ ಮಾಡಿದ್ರು ನವ್ಯ ಅವರು. ಆ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಕಿಟ್ಟಿ ಸಿನಿಮಾದಲ್ಲೂ ಕೂಡ ಅವರ ಅಭಿನಯ ತುಂಬ ಚೆನ್ನಾಗಿತ್ತು. ತೆಲುಗು, ತಮಿಳು, ಮಲಯಾಳಂ ಭಾಷೆಯ ಚಿತ್ರಗಳಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದರೆ ತುಂಬ ಭರವಸೆಯ ಅಂದರೆ ನಟಿಯಾಗಿದ್ದರು. ಸ್ಟಾರ್ ಆಗೋ ಲಕ್ಷಣಗಳು ಎಲ್ಲ ಇದ್ವು. ಬಟ್ ಇವತ್ತು ಅವರು ಎಲ್ಲಿದ್ದಾರೋ ಏನೋ ಅದು ಕಾಂಟ್ಯಾಕ್ಟು ಗೊತ್ತಿಲ್ಲ. ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಚೆಕ್ ಮಾಡಿದೆ ಅವ್ರ ಬಗ್ಗೆ. ಸೊ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಅವ್ರ ಬಗ್ಗೆ ಗೊತ್ತಾ? ಸೊ ಇದನ್ನು ಯಾಕೆಂದರೆ ರಘುರಾಮ್ ಸರ್ ಇದ್ದಾರಲ್ಲ, ಡೈರೆಕ್ಟರ್ ರಘುರಾಮ್ ಸರ್, ಅವರ ಯೂಟ್ಯೂಬ್ ಚಾನಲೆಲ್ಲ ತುಂಬ ಜನ ಕೇಳ್ತಿರ್ತಾರೆ ಕಿಟ್ಟಿ ಸಿನಿಮಾ ಹೀರೋಯಿನ್ನ ಇಂಟರ್ವ್ಯೂ ಮಾಡಿ ಅಂತ. ಪಾಪ ಅವರು ತುಂಬ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ನನಗೆ ಅವರ ಇಂಟರ್ವ್ಯೂಸ್, ಅವ್ರ ಚಾನಲ್ ತುಂಬ ಫಾಲೋ ಮಾಡ್ತೀನಲ್ಲ, ಹೀಗಾಗಿ ಸೊ ಅವ್ರದ್ದೇನಾದರೂ ಇಂಟರ್ವ್ಯೂ ಸಿಕ್ಕರೆ ಅವರು ಪಕ್ಕ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ಕೂಡ ಇದು ಮಾಡ್ತಾಯಿದ್ದೀನಿ. ಅದೇನೂ ಗೊತ್ತಿಲ್ಲ, ನವ್ಯ ಮೇಡಮ್ ಅವರು ಯಾವುದೇ ರೀತಿ ಇನ್ಸ್ಟಾಗ್ರಾಮು ಫೇಸ್ಬುಕ್ನಾಗ ಸಿಗಲಿಲ್ಲ. ಅಂದರೆ ಚೆಕ್ ಮಾಡಿದ್ರೆ ಜಸ್ಟು ಅವರ ಫಿಲ್ಮೋಗ್ರಫಿ ಸಿಗುತ್ತೆ. ಕಿಟ್ಟಿ, ಸಚ್ಚಿ, ನಮ್ಮ ಪ್ರೀತಿ ರಾಮು, ಆಮೇಲೆ ತೆಲುಗುದಲ್ಲಿ ಕಾಲ, ಬ್ರಹ್ಮಾಸ್ತ್ರಂ, ಮಲಯಾಳಂನಲ್ಲಿ ಏಪ್ರಿಲ್ ಫೂಲು, ಪ್ರಣಯಂ, ತಂತ್ರ ಅಂತ ಸಿನಿಮಾನೂ ಮಾಡಿದ್ದಾರೆ ಕನ್ನಡದಲ್ಲಿ. ಬಟ್ ಏನೋ ಅವರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಅಷ್ಟೊಂದು ಇದು ಇಲ್ಲ. ಬಟ್ ನಮ್ಮ ಪ್ರೀತಿ ರಾಮ ಮಾತ್ರ ತುಂಬ ಚೆನ್ನಾಗಿತ್ತು ಬಿಡಿ. ಅದೆಲ್ಲ ಸಿನಿಮಾದಲ್ಲೂ, ಕಿಟ್ಟಿಲೂ ಅಷ್ಟೇ ತುಂಬ ಭರವಸೆ ಮೂಡಿಸಿದ್ರು. ಇರಲಿ, ಅಂದರೆ ಅವರ ಸಿನಿಮಾಗಳು ತುಂಬ ಇಷ್ಟ ಆಗಿದ್ವಲ್ಲ, ಹೀಗಾಗಿ ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ.